ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇದ್ದಿರ್ಬೋದು, ಇಲ್ಲಿ ಒಂದು ಬೋಲು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ ರೀ. ಈ ಅಕ್ಕಿ ಹಿಟ್ಟಿನಲ್ಲಿ ಒಂದು ನಿಪ್ಪಟ್ಟು, ಅಂದರೆ ಸ್ವಲ್ಪ ಇದು ಡಿಫ್ರೆಂಟ್ ಆದಂಥ ಒಂದು ನಿಪ್ಪಟ್ಟು ರೀ. ಹಾಗಾಗಿ ಈ ಒಂದು ಬೋಲ್ ಅಕ್ಕಿಗೆ ನೋಡಿರಿ, ಇಲ್ಲೊಂತಂದು ಒಂದು 2.5 ಟೇಬಲ್ ಸ್ಪೂನಷ್ಟು ರವೆ ತೊಗೊಂಡಿದ್ದೀನಿ. ಬಾಂಬೆ ರವೆ ಅಂತಾರೆ ನೋಡಿರಿ, ಆ ರವೆಯನ್ನು ತೊಗೊಂಡಿದ್ದೇನೆ. ಮತ್ತು ನೋಡ್ಬೋದು ರೀ, ಇಲ್ಲಿ ಒಂದು 2.5 ಟೇಬಲ್ ಸ್ಪೂನಷ್ಟು ಒಂದು 4 ತಾಸು ತನಕ ನೆನೆಸಿದ್ದೀನಿ ಕಡಲೆಬೇಳೆ. ಮತ್ತು ಇಲ್ಲಿ ನೋಡ್ಬೋದು ರೀ, ಹೆಸರು ಬೇಳೆ ನೆನೆಸಿದ್ದೀನಿ. ಇದು ಒಟ್ಟಿಗೆ ಅಂದರೆ ನೆನೆಸ್ಕೊಂಡಿದ್ದೀನಿ ರೀ. ಒಂದು 4 ಗಂಟೆ ಆಯಿತು. ಸಪ್ರೇಟೇ ನೆನೆಸ್ಬೇಕು ರೀ. ಇಲ್ಲಿ ನಾನು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ರೀ. ಇದು ರವೆ ಸ್ವಲ್ಪನೇ ನಾವು ಹುರ್ಕೋಬೇಕಾಗತ್ತೆ. ನೋಡ್ಬೋದು ರೀ, ಇಲ್ಲಿ ಇದೊಂದು ರವೆ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಈ ಥರ ನಾನು ಎಣ್ಣೆ ಹಾಕಿ ಹುರಿದೀನಿ ರೀ. ಇದ್ದರೆ ತುಪ್ಪ ಹಾಕ್ಬೋದು ರೀ, ಬೆಣ್ಣೆನ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಬೇಗ ಆಗುವಂಥದ್ದು ಸಾಯಂಕಾಲ ಸ್ನ್ಯಾಕ್ಸ್ ರೀ. ತುಂಬ ಟೇಸ್ಟಾಗಿರುತ್ತೆ ಮತ್ತು ತುಂಬ ಬೇಗನೂ ಆಗುತ್ತೆ. ಇವಾಗ ನಮ್ಮ ಬೋಲಿಗೆ ನೋಡಿರಿ, ಇದು ಅಕ್ಕಿಯನ್ನು ಹಾಕೊಳ್ಳೋಣ. ಒಂದು ಬೋಲು ಅಕ್ಕಿ ಇಟ್ಕೊಂಡಿದ್ದೇವೆ ರೀ. ಇವಾಗ ನಮ್ಮದು ರವೆ ಚೆನ್ನಾಗಿ ಗರಿ ಆಗಿದೆ ರೀ. ನಾನು ಇದನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ರವೆಯನ್ನು ಫ್ರೈ ಮಾಡಿದ್ದೆ ನೋಡಿರಿ, ಇದರೊಳಗೆ ಹಾಕೋತಾ ಇದ್ದೇನೆ. ಇವಾಗ ನಮ್ದು ಇದು ಹಾಕೊಂಡಾಗಿದೆ ರೀ. ಇದರೊಳಗೆ ಚೆನ್ನಾಗಿ ನಾವು ಈ ಥರನೇ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿರಿ, ಇದೊಂದು ಮಿಕ್ಸಿ ಜಾರ್ ತೊಗೊಂಡು ಕಡಲೆಬೇಳೆಯನ್ನು ಹಾಕೋಣ. ಇದು ಕಡಲೆಬೇಳೆ ನೋಡಿರಿ, ತರಿಯಾಗಿ ನಾವು ಮಿಕ್ಸಿ ಮಾಡ್ಕೋಬೇಕ್ರಿ. ಇವಾಗ ನೋಡಿರಿ, ಇಲ್ಲಿ ನಾನು ಈ ಥರನೇ ಸ್ವಲ್ಪನೇ ಒಂದೊಂದು ಅರ್ಧ ಬೇಳೆ ಕಾಣುತ್ತೆ, ಪೂರ್ತಿ ಬೇಳೆ ಏನಿಲ್ಲ. ಇವಾಗ ನಾನು ಹೆಸರು ಬೇಳೆ ಸಹ ಹಾಕೋತಾ ಇದ್ದೀನಿ ರೀ. ಇದನ್ನು ಸಹ ತರಿಯಾಗಿಯೇ ನಾವು ಇದು ಮಿಕ್ಸಿ ಮಾಡ್ಕೊಂಡ್ರಿ. ಇವಾಗ ನೋಡ್ಬೋದು ರೀ, ನಾನು ಹೆಸರು ಬೇಳೆ ಸಹ ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ. ಇದಕ್ಕೆ ನಾವು ಇಟ್ಟಿವಲ್ರಿ, ಇದಕ್ಕೆ ಹಾಕೋಣ. ಇವಾಗ ನಾವು ಇದನ್ನು ಹಾಕಿದ್ಮೇಲೆ ನೋಡಿರಿ, ಸ್ವಲ್ಪ ನಮ್ಮದು ಮಸಾಲವನ್ನು ಹಾಕೊಳ್ಳ್ರಿ. ಅಂದರೆ ಇದಕ್ಕೆ ಸ್ವಲ್ಪನೇ ನಮಗೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ರೀ. ಇಲ್ಲಿ ನೋಡ್ಬೋದು ರೀ, ಸ್ವಲ್ಪನೇ ಶುಂಠಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊತೀನಿ. 1 ಚಮಚದಷ್ಟು ಓಂಕಾಳು, 2.5 ಟೇಬಲ್ ಸ್ಪೂನಷ್ಟು ಎಳ್ಳನ್ನು ತೊಗೊಂಡಿದ್ದೇನೆ ರೀ. 1.5 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ, ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು, ಒಂಚೂರು ಕರಿಬೇವು ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೇನೆ ರೀ. ಇದನ್ನು ಇದರ ಒಟ್ಟಿಗೆ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡೋಣ ರೀ. ಸಾಯಂಕಾಲ ನೋಡಿರಿ, ತುಂಬ ಬೇಗ ಆಗ್ತದೆ ರೀ. ಅಂದ್ರೆ ನೋಡಿರಿ, ಎಲ್ಲನೂ ಒಂದೊಂದು ಥರ ತಿನ್ಕಸಂದ್ರೆ ಬೇಜಾರಾಗಿರ್ತದೆ ನೋಡಿರಿ. ಈ ಥರ ಆದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಇವಾಗ ನೋಡಿರಿ, ಇದನ್ನು ಚೆನ್ನಾಗಿದ್ರ ಒಟ್ಟಿಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇದು ಮಸಾಲೆ ಎಲ್ಲ ಚೆನ್ನಾಗಿ ಇದು ಕೋಟಿಂಗ್ ಆಗಬೇಕ್ರಿ, ಅಂದರೆ ನಮಗೆ ಒಳ್ಳೆ ಟೇಸ್ಟ್ ಆಗೋದು. ಇವಾಗ ನಮ್ಮದು ಹಿಟ್ಟು ಚೆನ್ನಾಗಿ ಇದ್ರ ಜೊತೆ ಹೊಂದಿದೆ ರೀ. ನಾನು ಶುಂಠಿ ಸ್ವಲ್ಪ ಜಜ್ಜಿ ಹಾಕ್ಕೊಂಬಿಟ್ಟೆ. ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಇಟ್ಕೊಂಡಿದ್ದು ನೋಡಿರಿ. ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವಲ್ಪನೇ ಈಗ ನಾವು ಅಕ್ಕಿ ಹಿಟ್ಟೇನು ತೊಗೊಂಡಿದ್ದೇವೆ ನೋಡಿರಿ, ಅದೇ ಕಪ್ನಲ್ಲೇ 1 ಕಪ್ ನೀರು ತೊಗೊಂಡಿದ್ದೀನಿ ರೀ. ಇದು ಚೆನ್ನಾಗಿ ಸ್ವಲ್ಪ ಕಲಸೋಣ. ಇವಾಗ ನಮ್ಮದು ಸ್ವಲ್ಪನೇ ಕಲಸೋದಾಗಿದೆ ರೀ. ಇನ್ನೊಂದು ಸ್ವಲ್ಪ ನಾವು ರೊಟ್ಟಿಗೆ ಯಾವ ಥರ ಕಲಿಸ್ಕೊತೀವಿ ನೋಡಿರಿ, ಅದೇ ಥರನೇ ಕಲಿಸ್ಕೋಬೇಕ್ರಿ. ಚೆನ್ನಾಗಿ ಒಂದು ಸಾಫ್ಟಾಗಿ ಕಲಿಸ್ಕೋಬೇಕ್ರಿ. ನೋಡ್ಬೋದು ನಮ್ಮದು ಹಿಟ್ಟು. ಇವಾಗ ನೋಡ್ಬೋದು ರೀ, ನಮ್ಮದು ಹಿಟ್ಟು ಕಲಸಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾನು 1 ಬೋಲ್ ನೀರು ತೊಗೊಂಡಿನಿ ನೋಡ್ರಿ. ಇನ್ನು 1/4 ಭಾಗ ನೀರು ಉಳ್ಕೊಂಡಿದ್ದೆ, ಯಾಕಂದರೆ ನಾವು ಇದು ಕಡಲೆಬೇಳೆ ಮತ್ತು ಹೆಸರುಬೇಳೆ ರುಬ್ಬಿ ಹಾಕಿದ್ದೆ ನೋಡಿರಿ, ಅದೇ. ಈಗ 2 ಟೇಬಲ್ ಸ್ಪೂನು ಆಯಿಲನ್ನು ಹಾಕ್ತಾಯಿದ್ದೇನೆ ರೀ. ಸ್ವಲ್ಪ ಸಾಫ್ಟಾಗಿ ಬರ್ತದೆ ನೋಡಿರಿ. ಹಾಗಾಗಿ ಇದನ್ನು ಹಾಕಿ ಒಂದು 5 ನಿಮಿಷಗಳ ಕಾಲ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗ್ತದೆ ರೀ. ಇವಾಗ ನಮ್ಮದು ಆಯಿಲನ್ನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೇವೆ ರೀ. ಇವಾಗ ನಮ್ಮದು ಒಂದು 5 ನಿಮಿಷ ಆಗಿದೆ ರೀ. ಹಿಟ್ಟು ನೋಡ್ಬೋದು, ನಮ್ಮದು ಹಿಟ್ಟು ಈ ಥರ ಒತ್ತಿದ್ರೆ ಹಿಂಗೆ ಇದು ಆಗುತ್ತೆ ನೋಡಿರಿ, ಸಾಫ್ಟಾಗಿದೆ. ಇವಾಗ ನಾವು ಎಷ್ಟೆಷ್ಟು ನಮಗೆ ಉಂಡೆಗಳು ಬೇಕು ನೋಡಿ ನಾವು ಉಂಡೆಗಳು ಮಾಡಿಕೊಂಡು ಸ್ವಲ್ಪನೇ ಕೈಗೆ ಆಯಿಲ್ ಹಚ್ಕೋಬೇಕ್ರಿ. ಅಂದರೆ ಇದು ಉಂಡೆಗಳು ನೋಡಿ ನಾವು ಕಡಾಯಿ. ಇವಾಗ ನೋಡಿರಿ, ನಾನು ಇಷ್ಟು ತೊಗೊಂಡಿದ್ದೇನೆ. ಸ್ವಲ್ಪ ಬೇಗ ಆಗ್ಬೇಕು ನೋಡಿರಿ. ಒಟ್ಟಿಗೆ ಮಾಡ್ತೀನಿ. ಅಂದರೆ ಈ ಥರ ಮಾಡಿದ್ರೆ ನೋಡಿರಿ, ಈ ಥರ ನಮಗೆ ಚಿಕ್ಕದು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ರೀ, ನಾನು ಅದೇ ಥರನೇ ಸ್ವಲ್ಪನೇ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ತುಂಬ ಬೇಗ ಆಗುವಂಥದ್ದು ರೀ ರೆಸಿಪಿದು. ಅಂದರೆ ಟೇಸ್ಟೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾವು ಹೆಸರುಬೇಳೆ ಕಡಲೆಬೇಳೆ ಹಾಕಿ ನೋಡಿರಿ,
ಈ ಥರ ಬೇಗ ಮಾಡ್ಕೋಬೋದು. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಒಂದು ಆಯಿಲ್ ಪ್ಯಾಕೆಟ್ ಬರುತ್ತೆ ನೋಡಿರಿ, ಗೋಲ್ಡ್ ವಿನ್ನರ್ ಆಯಿಲ್ ಪ್ಯಾಕೆಟು, ಅದನ್ನು ತೊಗೊಂಡಿದ್ದೇನೆ. ಸ್ವಲ್ಪನೇ ಇದಕ್ಕೆ ಚೂರು ಆಯಿಲನ್ನು ಹಚ್ತೀನಿ ರೀ. ಆಯಿಲ್ ಹಚ್ಚಿಬಿಟ್ಟು ಇದನ್ನು ಈ ಥರನೇ ಇಟ್ಬಿಟ್ಟು ನೋಡಿರಿ, ಈ ಥರ ನೀವು ಈ ಥರನೇ ಮಾಡಿದ್ರೂ ಸಾಕ್ರಿ. ನೋಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇನ್ನೊಂದು ಸಹ ಮಾಡ್ತಾಯಿದ್ದೀನಿ ನೋಡ್ಬೋದು ರೀ, ರೌಂಡ್ ಶೇಪಲ್ಲೇ ಸ್ವಲ್ಪ ತೆಳ್ಳಗೆ ಈ ಥರ ತುಂಬ ಈಸಿಯಾಗಿ ಬರುತ್ತೆ ರೀ. ಇವಾಗ ನೋಡ್ಬೋದು ರೀ, ನಾವು ಒಂದೊಂದೇ ಈ ಥರ ತೊಗೊಳ್ಳೋಣ. ಇವಾಗ ನಮ್ಮದು ಆಯಿಲ್ ಬಿಸಿ ಆಗಿದೆ ರೀ, ಒಂದೊಂದೇ ನಾನು ಈ ಥರನೇ ಬಿಡ್ತಾಯಿದ್ದೀನಿ. ತುಂಬ ಬೇಗ ಆಗ್ತದೆ, ಅಂದರೆ ಡಿಫ್ರೆಂಟ್ ಆದಂಥ ಟೇಸ್ಟ್ನೂ ಇರ್ತದೆ ರೀ. ಇವಾಗ ನಮ್ಮದು ತುಂಬ ಇದು ನೋಡಿರಿ, ಹಾಕಬೇಕಾದ್ರೆ ನಮಗೆ ಗರಿ ಗರಿಯಾಗಿ ಹೆಂಗೆ ಬಂದಿದೆ ನೋಡಿರಿ. ಅಂದರೆ ಇವಾಗ ನಾವು ಸ್ವಲ್ಪನೇ ಮೀಡಿಯಮ್ಮು ಸ್ಲೋ ಫ್ಲೇಮ್ನಲ್ಲೇ ಬೇಯಿಸ್ಬೇಕು ರೀ, ಸ್ವಲ್ಪ ಗರಿ ಗರಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಟರ್ನ್ ಮಾಡ್ತೀನಿ. ಈಗ ನೀವು ಕರಿಬೇಕಾದ್ರೇ ಅದು ಗರಿ ಗರಿ ಆಗಿರುತ್ತೆ ರೀ. ಇದು ಸ್ಟೋರ್ ಮಾಡಿ ಒಂದು ಮಂತ್ ತನಕ ಇಟ್ಟರೂ ಚೆನ್ನಾಗಿರುತ್ತೆ ರೀ. ನೋಡಿರಿ ಎಷ್ಟು ಗರಿ ಗರಿಯಾಗಿ ನಮ್ಮದು ಮತ್ತು ತೆಳ್ಳಗೆ ಅಂದರೆ ತೆಳ್ಳಗೂ ಬಂದಿದೆ ರೀ. ಎಣ್ಣೆನೂ ತುಂಬ ಹಿಡಿಯೋದಿಲ್ಲ, ತುಂಬ ಒಳ್ಳೆ ಒಂದು ಟೇಸ್ಟ್ ಆಗಿ ಇರ್ತದೆ ನೋಡಿರಿ. ಒಂದು ಸತಿ ಮಾಡಿ ನೋಡಿರಿ, ಪದೇ ಪದೇ ಮಾಡ್ತಾಯಿರ್ತೀರಿ. ಇವಾಗ ನೋಡ್ಬೋದು ರೀ, ನಮ್ಮದು ನಿಪ್ಪಟ್ಟು ರೆಡಿಯಾಗಿದೆ. ಇವಾಗ ನಮ್ಮದು ರೆಡಿಯಾಗಿದೆ ರೀ. ನೋಡ್ಬೋದು, ನಾವೊಂದು ಒಡೆದು ತೋರಿಸ್ತಾ ಇದ್ದೀನಿ ರೀ. ಅಂದರೆ ತುಂಬ ಈ ಥರನೇ ನೋಡಿರಿ, ಕೈಯಲ್ಲಿ ಈ ಥರ ನಾವು ಇದು ಮಾಡಿದ್ರೆ ತುಂಬ ಈಸಿಯಾಗಿ ಬರುತ್ತೆ ರೀ. 1 ಕಪ್ಪು ಅಕ್ಕಿ ಹಿಟ್ಟಿನಲ್ಲಿ ನೋಡಿರಿ ಸುಮಾರು ಮಾಡ್ಬೋದು ರೀ ಇದು, ಮತ್ತು ಮನೆಯಲ್ಲಿ ಈಸಿ ಆಗುವಂಥದ್ದು. ಈ ಥರ ಸೌಂಡ್ ಬರ್ತಾ ಇದೆ ನೋಡ್ಬೋದು ರೀ. ನೀವು ಮನೆಯಲ್ಲೇ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.